ಅಕ್ಷತೆಯ ವಿಧಗಳನ್ನು ಈಗ ತಿಳ್ಕೊಳ್ಳೋಣ. ಅಕ್ಕಿಯಲ್ಲಿನ ಅಕ್ಷತೆ. ಪ್ರತಿದಿನ ಪೂಜೆಯಲ್ಲಿ, ವ್ರತಗಳಲ್ಲಿ, ಶುಭ ಕಾರ್ಯಗಳಲ್ಲಿ ಅಕ್ಕಿಯಲ್ಲಿ ಮಾಡ್ತಕ್ಕಂಥ ಅರಿಶಿಣದ ಅಕ್ಷತೆ ಮತ್ತು ಕುಂಕುಮದ ಅಕ್ಷತೆಯನ್ನು ನಾವು ಅಕ್ಕಿಯಲ್ಲಿನ ಅಕ್ಷತೆ ಅಂತ ಕರಿತೀವಿ. ನಂತರ ತಿಲಾಕ್ಷತೆ. ಹಿರಿಯರ ಕಾರ್ಯಗಳಲ್ಲಿ ಉಪಯೋಗಿಸುವ ಕರಿ ಎಳ್ಳು ಮತ್ತು ಯುವ ಅಕ್ಷತೆಗೆ ನಾವು ತಿಲಾಕ್ಷತೆ ಅಂತ ಕರಿತೀವಿ. ಕೊನೆಯದಾಗಿ ಮಂತ್ರಾಕ್ಷತೆ, ಅಂದರೆ ಮಂತ್ರಿಸಿದ ಅಕ್ಷತೆಗೆ ನಾವು ಮಂತ್ರಾಕ್ಷತೆ ಅಂತ ಕರಿತೀವಿ. ಉದಾಹರಣೆಗೆ ಮಂತ್ರಾಲಯಗಳಲ್ಲಿ ಅಥವಾ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಕೊಡುವುದು ಮಂತ್ರಾಕ್ಷತೆ. ಇಲ್ಲಿ ಮೂಲ ರಾಮರಿಗೆ, ರಾಘವೇಂದ್ರ ಸ್ವಾಮಿಗಳಿಗೆ ಪೂಜೆ ಮಾಡಿ ಪ್ರಸಾದವಾಗಿ ನಮಗೆ ಮಂತ್ರಾಕ್ಷತೆಯನ್ನು ಕೊಡ್ತಾರೆ. ಈ ಮಂತ್ರಾಕ್ಷತೆಯಿಂದ ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ, ವಿದ್ಯಾಭಿವೃದ್ಧಿ ಆಗುತ್ತೆ, ಸಕಲ ವ್ಯಾಧಿಗಳು, ರೋಗಗಳು ನಿವಾರಣೆಯಾಗುತ್ತೆ, ಪ್ರಯಾಣದಲ್ಲಿರ್ತಕ್ಕಂಥ ತೊಂದರೆಗಳು ನಿವಾರಣೆಯಾಗುತ್ತೆ, ಮನೆಯಲ್ಲಿನ ಸರ್ವ ದೋಷಗಳು ನಿವಾರಣೆಯಾಗಿ ಉತ್ತಮ ಅಭಿವೃದ್ಧಿ ಆಗುತ್ತೆ. ಅದೇ ರೀತಿ ಅಕ್ಷತೆ ಇಲ್ಲದೆ ಯಾವುದೇ ರೀತಿ ನಾವು ಆಶೀರ್ವಾದ ಮಾಡಬಾರ್ದು ಅನ್ನೋದು ಕೂಡ ಉಲ್ಲೇಖಗಳು ಇದ್ದಾವೆ. ಈಗ ಗುರುಗಳು ಆಶೀರ್ವಾದ ಮಾಡಿ ಕೊಡ್ತಕ್ಕಂಥ ಮಂತ್ರಾಕ್ಷತೆಯನ್ನು ನಾವು ಯಾವ ರೀತಿ ಉಪಯೋಗ ಮಾಡಬೇಕು ಅನ್ನೋದನ್ನು ನೋಡೋಣ. ಇದಕ್ಕೆ ನಾವು ಸುವರ್ಣ ಮಂತ್ರಾಕ್ಷತೆ ಅಂತ ಹೇಳ್ತೀವಿ. ಅದರ ಮಹತ್ವವನ್ನು ಈಗ ತಿಳ್ಕೊಳ್ಳೋಣ. ಸಾಧು ಸನ್ಯಾಸಿಗಳ ಹಾಗೂ ಮಠಗಳಿಗೆ ಹೋದಾಗ ಗುರುಗಳು ನಿಮ್ಮನ್ನು ಮಾತಾಡಿಸಿ ಉಪಚರಿಸಿ ಕೊಡ್ತಕ್ಕಂಥ ಮಂತ್ರಾಕ್ಷತೆಯೇ ಸುವರ್ಣ ಮಂತ್ರಾಕ್ಷತೆ. ಅದು ಏನಾದರೂ ಫಲ ಮಂತ್ರಾಕ್ಷತೆ ಆಗಿದ್ದರೆ ನಾವು ಪ್ರಸಾದವಾಗಿ ತಿನ್ನಬಹುದು. ಆದರೆ ಸುವರ್ಣ ಮಂತ್ರಾಕ್ಷತೆಯನ್ನು ಕೂಡ ಕೊಟ್ಟಿರ್ತಾರೆ. ಅದನ್ನು ಏನು ಮಾಡೋದು ಅಂದರೆ, ಸುವರ್ಣ ಮಂತ್ರಾಕ್ಷತೆಯನ್ನು ನಾವು ಬರೀ ಕೈಲಿ ತೆಗೆದುಕೊಳ್ಳುವವರು ಪುರುಷರಾಗಿದ್ದರೆ ಶಲ್ಯದ ತುದಿಯನ್ನು ತೆಗೆದುಕೊಳ್ಬೇಕು. ಹೆಂಗಸರಾಗಿದ್ದರೆ ಸೀರೆಯ ಸೆರಗಿನ ತುದಿಯಿಂದ ತೆಗೆದುಕೊಳ್ಳಬೇಕು. ಹೆಂಗಸರ ಸೀರೆಯ ಸೆರಗಿನಲ್ಲಿ ಸದಾ ಲಕ್ಷ್ಮೀದೇವಿ ವಾಸವಾಗಿರುತ್ತೆ. ಅದಕ್ಕಾಗಿ ನಮ್ಮ ಹಿರಿಯರು ಸೀರೆಯ ಸೆರಗಿನಲ್ಲಿ ಯಾವಾಗಲೂ ಸ್ವಲ್ಪ ಆದರೂ ನಾಣ್ಯಗಳನ್ನು, ಹಣವನ್ನು ಇಟ್ಕೊಳ್ತಾ ಇದ್ದರು. ಇದಕ್ಕಾಗಿ ಹೆಂಗಸರು ಸೀರೆಯ ಸೆರಗಿನಿಂದ ತಗೊಳ್ಬೇಕಾಗುತ್ತೆ. ಈಗ ಈ ಸುವರ್ಣ ಮಂತ್ರಾಕ್ಷತೆಯನ್ನು ಇನ್ನು ಯಾವ ರೀತಿ ಉಪಯೋಗ ಮಾಡೋದು ಅಂತ ಸಂಪೂರ್ಣವಾಗಿ ನೋಡೋಣ. ಸುವರ್ಣ ಮಂತ್ರಾಕ್ಷತೆಯನ್ನು ನಾವು ನಗದು ಪೆಟ್ಟಿಗೆಯಲ್ಲಿಟ್ಟು ಪ್ರತಿದಿನ ಗುರುಗಳ ಪ್ರಾರ್ಥನೆ ಮಾಡಿ ಪೂಜಿಸಿದರೆ ಮನೇಲಿರ್ತಕ್ಕಂಥ ದರಿದ್ರಗಳು ನಾಶವಾಗುತ್ತೆ. ವ್ಯಾಪಾರ ವ್ಯವಹಾರ ಮಾಡುವ ಜಾಗದಲ್ಲಿಟ್ಟು ಪೂಜಿಸ್ತಾ ಬರೋದ್ರಿಂದ ಅಧಿಕ ಲಾಭ ಅನ್ನೋದು ವ್ಯಾಪಾರದಲ್ಲಿ ವೃದ್ಧಿಯಾಗುತ್ತೆ. ಸುವರ್ಣ ಮಂತ್ರಾಕ್ಷತೆಯನ್ನು ದೇವರ ಮನೆಯಲ್ಲಿ ಪ್ರತಿದಿನ ಇಟ್ಟು ಪೂಜಿಸೋದ್ರಿಂದ ಆ ಮನೆಯ ಮೇಲೆ ಯಾವುದೇ ದುಷ್ಟ ಮಂತ್ರಗಳು, ವಾಮಾಚಾರಗಳು ಸುಳಿಯೋದಿಲ್ಲ. ಸುವರ್ಣ ಮಂತ್ರಾಕ್ಷತೆ ಪೂಜೆ ಮಾಡಿ, ಗುರುಗಳ ಪ್ರಾರ್ಥನೆ ಮಾಡಿ, ಗುರುಚರಿತ್ರೆ ಪಾರಾಯಣ ಮಾಡಿದರೆ ಜಾತಕದಲ್ಲಿ ಇರ್ತಕ್ಕಂಥ ಗುರುಗ್ರಹದ ನೀಚತ್ವ ದೋಷ, ಗುರುಶಾಪ, ಬ್ರಹ್ಮಹತ್ಯ ದೋಷಗಳು ಎಲ್ಲವೂ ನಿವಾರಣೆಯಾಗುತ್ತೆ. ಪ್ರತಿದಿನ ಪೂಜೆ ಮಾಡುವಾಗ ಸುವರ್ಣ ಮಂತ್ರಾಕ್ಷತೆಗೆ ಪೂಜೆ ಮಾಡಿದರೆ ಲಕ್ಷ್ಮೀದೇವಿಯ ಸಂಪೂರ್ಣ ಅನುಗ್ರಹವು ಕೂಡ ಒಬ್ಬ ಜಾತಕನಿಗೆ ಸಿಗುತ್ತೆ. ಹಾಗೆ ಸಾಲದ ಬಾಧೆಯೂ ಕೂಡ ನಿವಾರಣೆಯಾಗುತ್ತೆ. ಈ ಸುವರ್ಣ ಮಂತ್ರಾಕ್ಷತೆಯನ್ನು ಬೆಳ್ಳಿಯ ತಾಯ್ತದಲ್ಲಿಟ್ಟು ಶಾಸ್ತ್ರೋಕ್ತವಾಗಿ ಧರಿಸೋದ್ರಿಂದ ಸಕಲ ಕಾರ್ಯಗಳಲ್ಲೂ ಜಯ ಅನ್ನೋದು ಸಿಗುತ್ತೆ. ಹಾಗೆಯೇ ಮನೆ ಕಟ್ಟುವಾಗ ಅಥವಾ ಬಾವಿ ತೋಡಿಸುವಾಗ ಸುವರ್ಣ ಮಂತ್ರಾಕ್ಷತೆಯನ್ನು ಪೂಜೆ ಮಾಡಿ ಗುರುಗಳನ್ನು ಪ್ರಾರ್ಥಿಸಿ ನಾವು ಮನೆ ಕಟ್ಟೋದ್ರಿಂದ ಮನೆ ಕಟ್ಟಲಿಕ್ಕೆ ಯಾವುದೇ ರೀತಿಯ ತೊಂದರೆಗಳು, ವಿಘ್ನಗಳು ಬರೋದಿಲ್ಲ. ಬಾವಿಯಲ್ಲಿ ಕೂಡ ಸಿಹಿಯಾದ ನೀರು ಸಿಗುತ್ತೆ. ಮಂಗಳ ದ್ರವ್ಯತ್ರಯಗಳಾದ ಅಕ್ಕಿ, ಅರಿಶಿಣ ಅಥವಾ ಕುಂಕುಮ, ತುಪ್ಪ ಅಥವಾ ಸುಣ್ಣದ ಸಂಗಮವೇ ಅಕ್ಷತೆ. ಈ ಅಕ್ಷತೆಯಲ್ಲಿ ವೇದ ಮಂತ್ರಗಳೊಂದಿಗೆ ಭಗವದ್ರೂಪಗಳ ವಿಶಿಷ್ಟ ಸನ್ನಿಧಾನ ಪ್ರಾಪ್ತಿಯಾಗಿರುತ್ತೆ. ಭಗವಂತನಿಗೆ ಸಮರ್ಪಿತ ನಿರ್ಮಾಲ್ಯದಂತೆ ಅತ್ಯಂತ ಪವಿತ್ರ ಕೂಡ ಹೌದು. ಮಂತ್ರಾಕ್ಷತೆಯ ಧಾರಣೆಯಿಂದ ಮನುಷ್ಯನ ದೇಹ, ಮನಸ್ಸುಗಳು ನಿಷ್ಕಲ್ಮಶ ಅನ್ನೋದು ನಾಶ ಆಗಿ ಪಾವಿತ್ರತೆಯನ್ನು ಪಡೆಯುತ್ತವೆ. ಈ ಹಿನ್ನೆಲೆಯಲ್ಲಿ ವೇದ ಮಂತ್ರಗಳನ್ನು ಪಠಿಸಿ ಮಂತ್ರಾಕ್ಷತೆಯನ್ನು ಭಗವಂತನಿಗೆ ಅರ್ಪಿಸಿ ಭಗವದ್ಭಕ್ತರು ಸ್ವೀಕರಿಸ್ತಾರೆ. ಜೀವನದಲ್ಲಿ ಸೋಲದಿರಲು ಮಂತ್ರಾಕ್ಷತೆ. ಕೊನೆಯದಾಗಿ ನಾವೀಗ
ಮಂತ್ರಾಲಯಗಳಲ್ಲಿ ಅಥವಾ ರಾಯರ ಸನ್ನಿಧಿಗಳಲ್ಲಿ ಸಿಗುವಂಥ ಅಕ್ಷತೆಯನ್ನು ಯಾವ ರೀತಿ ನಾವು ಉಪಯೋಗ ಮಾಡ್ಬೋದು, ಒಳ್ಳೆಯದಾಗುತ್ತೆ ಅನ್ನೋದನ್ನು ನೋಡೋಣ. ತುಂಬ ಜನರಿಗೆ ಗೊತ್ತಿಲ್ಲ ಯಾವ ರೀತಿ ಉಪಯೋಗ ಮಾಡೋದು ಅಂತ, ಅದಕ್ಕೆ ತಿಳ್ಕೊಳ್ಳೋಣ ನಾವು ಸಂಪೂರ್ಣವಾಗಿ. ಮಂತ್ರಾಕ್ಷತೆಯನ್ನು ಬೇಕಾಬಿಟ್ಟಿ ಬಳಸ್ತಾರೆ. ಕೊಟ್ಟ ಮಂತ್ರಾಕ್ಷತೆಯನ್ನು ತಲೆಗೂ ಸರಿಯಾಗಿ ಹಾಕಿಕೊಳ್ಳದೆ, ಜೇಬಿನಲ್ಲೂ ಕೂಡ ಸರಿಯಾಗಿ ಇಡದೆ, ನೆಲದ ಮೇಲೆ ಅರ್ಧಕ್ಕೆ ಅರ್ಧ ಮಂತ್ರಾಕ್ಷತೆಯನ್ನು ಜನ ಚೆಲ್ತಾರೆ. ಗುರುಗಳಿಂದ ಸಿಕ್ಕಿತು ಮಂತ್ರಾಕ್ಷತೆ ಬಹಳ ತುಂಬ ಶಕ್ತಿಯುತವಾಗಿರುತ್ತೆ. ಗುರುಗಳ ಮಂತ್ರಾಕ್ಷತೆ ಪಡೆದ ಎಲ್ಲರಿಗೂ ಎಲ್ಲ ಕಾರ್ಯಕ್ಷೇತ್ರದಲ್ಲೂ ಕೂಡ ಯಶಸ್ಸು ಅನ್ನೋದು ಖಚಿತವಾಗಿರುತ್ತೆ. ಮದುವೆ ಶುಭ ಸಮಾರಂಭಗಳಲ್ಲಿಯೂ ಶುಭ ಸಂಕೇತವಾಗಿ ನಾವು ಅಕ್ಷತೆಯನ್ನು ಬಳಸ್ತೀವಿ. ಮದುವೆ ಮಾಡಿಕೊಳ್ಳುವ ಹುಡುಗ ಅಥವಾ ಹುಡುಗಿಗೆ ಹಾಕುವ ಅಕ್ಷತೆಯಲ್ಲಿ ಸಾವಿರಾರು ಜನರ ಪ್ರಾರ್ಥನೆ ಕೂಡ ಇರುತ್ತೆ. ರಾಯರ ಮಠದಲ್ಲಿ ನೀಡುವ ಮಂತ್ರಾಕ್ಷತೆಯನ್ನು ನೀವು ತಲೆಗೆ ಹಾಕ್ಕೊಳ್ತೀವಿ, ಆದರೆ ಅದು ಕೆಲ ನಿಮಿಷಗಳಲ್ಲಿ ಕೆಳಗೆ ಬಿದ್ದೋಗುತ್ತೆ. ಮಂತ್ರಾಕ್ಷತೆಗೆ ಶಕ್ತಿ ಅಪಾರವಾಗಿರುತ್ತೆ. ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ಮಾತ್ರ ಎಲ್ಲ ಕೆಲಸಗಳಲ್ಲಿಯೂ ಯಶಸ್ಸು ಖಚಿತ ಆಗಿರುತ್ತೆ. ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಹೊಂದಬೇಕಾದ್ರೆ ಮಂತ್ರಾಕ್ಷತೆ ತುಂಬ ಔಷಧಿಯಾಗಿ ಉಪಯೋಗ ಮಾಡ್ಬೋದು. ನಾವು ರಾಯರ ಮಠದಲ್ಲಿ ನೀಡುವ ಮಂತ್ರಾಕ್ಷತೆಯನ್ನು ಒಂದು ಬಿಳಿ ಬಟ್ಟೆಯಲ್ಲಿ ಹಾಕಿ ಅದನ್ನು ನಿಮ್ಮ ದೇಹದ ಬಲಭಾಗದಲ್ಲಿ ಇಟ್ಕೊಳ್ಬೇಕು. ಅಂದರೆ ಬಲಭಾಗದ ಜೇಬಿನಲ್ಲಿ. ನಂತರ ಮನೆಗೆ ತಗೊಂಡು ಹೋದಾಗ ಅದಕ್ಕೆ ಶ್ರೀಗಂಧವನ್ನು ನೀರಿನಲ್ಲಿ ಕಲಸಿ ಒಂದೆರಡು ತುಳಸಿ ದಳವನ್ನು ಹಾಕಿ ಪ್ರತಿನಿತ್ಯ ತಲೆಗೆ ಪ್ರೋಕ್ಷಣೆಯನ್ನು ಮಾಡಿಕೊಳ್ಳೋದ್ರಿಂದ ನಮಗೆ ಗುರುರಾಯರ ಆಶೀರ್ವಾದ ಸದಾ ನಮ್ಮ ಕುಟುಂಬಕ್ಕೆ ದೊರೆಯುತ್ತೆ. ಗುರುರಾಯರನ್ನು ನೆನೆಯುತ್ತಾ ಯಾವುದೇ ಕಾರ್ಯ ಮಾಡಿದ್ರೂ ಕೂಡ ಜಯ ಅನ್ನೋದು ಸಿಗುತ್ತೆ. ಹಾಗೆ ಇದನ್ನು ಬಟ್ಟೆಯಲ್ಲಿರ್ತಕ್ಕಂಥ ಅಕ್ಷತೆಯನ್ನು ತಲೆಗೆ ಪ್ರತಿನಿತ್ಯ ಹಾಕ್ಕೊಳ್ತಾ ಇರೋದ್ರಿಂದ ಗುರುರಾಯರ ಆಶೀರ್ವಾದ ಸದಾ ಕಾಲಕ್ಕೂ ನಮಗೆ ಜೊತೆಯಲ್ಲಿ ಇರುತ್ತೆ. ಯಾವುದೇ ರೀತಿಯ ಸಮಸ್ಯೆ ಬಂದಾಗ ಮಂತ್ರಾಕ್ಷತೆ ನಿಮ್ಮ ತಲೆ ಮೇಲೆ ಸದಾ ಇರಲಿ. ಇದರಿಂದ ರಾಯರ ಶ್ರೀರಕ್ಷೆ ನಿಮಗೆ ಖಂಡಿತ ಪ್ರತಿನಿತ್ಯ ಸಿಗುತ್ತೆ. ಕಷ್ಟ ಕಾಲದಲ್ಲಿ ರಾಯರ ಮಂತ್ರಾಕ್ಷತೆಯನ್ನು ಬಳಸಿ. ಇದು ಒಂದು ಪವಾಡದಂತೆ ತನ್ನ ಕೆಲಸವನ್ನು ಮಾಡುತ್ತೆ. ಮಂತ್ರಾಕ್ಷತೆಗೆ ಅಪಾರವಾದ ಶಕ್ತಿ ಇದ್ದು ಸರಿಯಾದ ರೀತಿಯ ಬಳಸೋದ್ರಿಂದ ಪ್ರತಿ ಕೆಲಸದಲ್ಲೂ ಕೂಡ ಜಯ ಅನ್ನೋದು ನಿಶ್ಚಿತವಾಗಿ ಇರುತ್ತೆ. ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳು ಕೂಡ ಹೋಗಿ ಆರೋಗ್ಯ ವೃದ್ಧಿಯಾಗುತ್ತೆ. ಇದಕ್ಕಾಗಿಯೇ ನಾವು ಮಂತ್ರಾಕ್ಷತೆಗೆ ಜೀವನ ಅಮೃತ ಅಂತಲೂ ಕೂಡ ಕರಿತೀವಿ.